ಭಾಷೆಗೆ ಧಕ್ಕೆ ತರೋ ಮಾತನ್ನು ನಾವು ಒಪ್ಪಲ್ಲ. ನಾವು ಕರ್ನಾಟಕದವರು, ನಾವು ಕನ್ನಡಿಗರು. ನಮ್ಮ ಭಾಷೆ ಬಗ್ಗೆ ನಮಗೆ ಅಭಿಮಾನವಿದೆ. ನಮ್ಮ ಭಾಷೆಗೆ ಧಕ್ಕೆ ತರುವಂತಹ ಹೇಳಿಕೆಗಳನ್ನು ಒಪ್ಪಲ್ಲ ಅಂತ ತಮಿಳು ಭಾಷೆಯಿಂದ ಕನ್ನಡ ಹುಟ್ಟಿದೆ ಎಂಬ ನಟ ಕಮಲ್ ಹಾಸನ್ ಹೇಳಿಕೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ಅವರವರ ಅಭಿಪ್ರಾಯವನ್ನು ಅವರು ಹೇಳ್ತಾರೆ. ಆದರೆ ಇಂತಹ ಮಾತನ್ನು ಕನ್ನಡಿಗರ ಭಾವನೆಗಳಿಗೆ, ಕನ್ನಡ ಭಾಷೆಗೆ ಧಕ್ಕೆ ತರುವ ಹೇಳಿಕೆ ನೀಡಿದ್ದಾರೆ, ಖಂಡಿಸುತ್ತೇನೆಂದರು. ಇನ್ನು ಉಚ್ಚಟಿತ ಎಸ್.ಟಿ. ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಪಕ್ಷಕ್ಕೆ ಬಂದರೆ ಸ್ವಾಗತ. ಇಬ್ಬರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಲಾಗಿದೆ. ನಮ್ಮ ಪಕ್ಷಕ್ಕೆ ಬಂದರೆ ಸ್ವಾಗತಿಸುತ್ತೇನೆ. ನಮ್ಮ ಪಕ್ಷ ಡಬಲ್ ಡೆಕ್ಕರ್ ಬಸ್ ಇದ್ದ ಹಾಗೆ, ಯಾರಾದರೂ ಬರಬಹುದು, ಹೋಗಬಹುದು. ಈ ನಿಟ್ಟಿನಲ್ಲಿ ಹೈಕಮಾಂಡ್ ಸೂಕ್ತ ತೀರ್ಮಾನ ಕೈಗೊಳ್ಳುತ್ತೆ. ಇಬ್ಬರು ಶಾಸಕರ ಜೊತೆ ಮತ್ತಷ್ಟು ಬಿಜೆಪಿ ಶಾಸಕರು ಬರೋ ವಿಚಾರ ಕಾಂಗ್ರೆಸ್ಸಿಗೆ ಬರಬಹುದು. ಪಕ್ಷದ ಸಿದ್ಧಾಂತ ಒಪ್ಪಿ ಬರೋರಿಗೆ ಸ್ವಾಗತ. ಸಿದ್ದರಾಮಯ್ಯ ಮತ್ತು ಡಿಕೆಶಿ ನಾಯಕತ್ವ ಒಪ್ಪಿ ಬಂದರೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬರುವವರನ್ನ ತಗೋಬೇಕು, ಬೇಡವೋ ಅನ್ನೋದನ್ನ ಪಕ್ಷ ನಿರ್ಧರಿಸುತ್ತೇನೆಂದರು. ಇನ್ನು ನಾನು ಪ್ರಧಾನಿ ಮೋದಿ ಅವರಿಗೆ ಎಂದಿಗೂ ಬೈದಿಲ್ಲ. ಆದರೆ ನಾನು ಪ್ರಶ್ನೆ ಕೇಳಿದ್ದೇನೆ. ಪ್ರಶ್ನೆ ಕೇಳೋದು ತಪ್ಪ. ಮೋದಿ ಅವರು ನಮ್ಮ ಪ್ರಧಾನಿ ಇದ್ದಾರೆ, ಹೀಗಾಗಿ ನಾವು ಪ್ರಶ್ನೆ ಕೇಳ್ತೇವೆ. ಪ್ರಶ್ನೆನೇ ಕೇಳಬಾರದು ಅಂದರೆ ಹೇಗೆ? ಕೇಳಿದರೆ ಅವರ ಮೇಲೆ ವೈಯಕ್ತಿಕ ದಾಳಿ ಮಾಡ್ತಾರೆ. ಭಾರತ GDPಯಲ್ಲಿ 4ನೇ ಸ್ಥಾನಕ್ಕೇರಿದೆ. ಆದರೆ ತಲಾ ಆದಾಯದಲ್ಲಿ 146ನೇ ಸ್ಥಾನದಲ್ಲಿದೆ. ಅದರ ಬಗ್ಗೆ ಬಿಜೆಪಿಯವರು ಯಾಕೆ ಮಾತನಾಡುತ್ತಿಲ್ಲ? ವ್ಯಾಪಂ ಹಗರಣ ಸೇರಿ ಅನೇಕ ಹಗರಣಗಳು ನಡೆದಿವೆ. ಅವುಗಳ ಬಗ್ಗೆ ಬಿಜೆಪಿಯವರು ಯಾಕೆ ಮಾತನಾಡುತ್ತಿಲ್ಲ ಎಂದು ಪ್ರಶ್ನೆ ಮಾಡಿದ್ದಾರೆ. ವೈಯಕ್ತಿಕವಾಗಿ ಮಾತಾಡಿವಾ? ಇವರೇ ಅಧಿಕಾರದಲ್ಲಿದ್ದು ಇವರೆಲ್ಲರ ವೈಯಕ್ತಿಕವಾಗಿ ಮಾತನಾಡ್ತಾರೆ. ನೆಹರು ಸಾಹೇಬ್ರ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ರಾಹುಲ್ ಗಾಂಧಿ ಬಗ್ಗೆ ವೈಯಕ್ತಿಕವಾಗಿ ಮಾತನಾಡ್ತಾರೆ. ಅಧಿಕಾರದಲ್ಲಿ ನೀವಿದ್ದೀರಿ. ನೀವು ಇವತ್ತು ಜನರ ಸಮಸ್ಯೆಗೆ ಏನು ಕಂಡಿಡ್ದಿರಿ? ನೀವೇನು ಮಾಡಿದ್ರೆ ಒಂದೇನು ರಿಪೋರ್ಟ್ ಕಾರ್ಡ್ ಇದೆಯಾ? ಏನನ್ನ ರಿಪೋರ್ಟ್ ಕಾರ್ಡ್ ಇದೆಯಾ? ಏನಾರು ಮಾಡಿದಾರೆ ಅಂತ ಜೋಶಿ ಸಾಹೇಬ್ರು ಹೇಳ್ತಾರೆ. ರಿಪೋರ್ಟ್ ಕಾರ್ಡು ಹೇಳಕ್ಕೆ ಹೇಳ್ರಿ. ಅಲ್ಲ ಸರ್, ಮೊನ್ನೆ 2 ವರ್ಷದ ಸಾಧನೆ ಸಮಾವೇಶ ಮಾಡಿದ್ರಿ. ಹಗರಣಗಳು ಮಾಡಿದ್ದೇ ಅವರು ಸಾಧನೆ ಅಂತ ಹೇಳ್ರಿ. ಹಗರಣಗಳು ಬಗ್ಗೆ ಅವರು ಟೀಕೆ ಮಾಡಲಿ. ಇವ್ರ ಹಗರಣಗಳ ಬಗ್ಗೆ ನಾನು ಮಾತಾಡ್ತಾರೆ. ಒಂದೇ ಒಂದು ಫೋನ್ ನಂಬರ್ನಲ್ಲಿ ಹೋಗಿ ಮೋದಿ ಸಾಹೇಬ್ರಿಗೆ ಕೇಳ್ರಿ. MP ಸ್ಟೇಟ್ನಲ್ಲಿ ಒಂದೇ ಒಂದು ಇದು ಪ್ರಧಾನಮಂತ್ರಿ ಏನು ನಮ್ಮ ಪ್ರಧಾನಮಂತ್ರಿ ಇದು ಭೀಮಾ ಯೋಜನೆ ಇದೆ, ಹೆಲ್ತ್ PM ಕೇಸ್ ಅಲ್ಲಲ್ಲ, ಫಸಲಲ್ಲ, ಹೆಲ್ತ್ ಭೀಮಾ ಆಭಾ ಕಾರ್ಡ್ ಇದೆಯಲ್ಲ, ಒಂದೇ ಒಂದು ಮೊಬೈಲ್ ನಂಬರಿಗೆ 35,000 ಕೋಟಿ ಹೊಡ್ಕೊಂಡಿದ್ದಾರೆ. ಒಂದೇ ಒಂದು ಮೊಬೈಲ್ ನಂಬರಿಗೆ 7 ಲಕ್ಷ ಜನ ಬೆನಿಫಿಷರಿ ಒಂದೇ ನಂಬರಿಗೆ ಆಗಿದೆ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ವ್ಯಾಪಂ ಕೇಸ್ ಅಂತ ಆಯಿತು. ಗೊತ್ತದ ನಿಮ್ಗೆ ವ್ಯಾಪಂ ಕೇಸು? ಗೊತ್ತಿದೇನ್ರಿ ವ್ಯಾಪಂ ಕೇಸು? 44 ಜನ ಮರ್ಡರ್ ಆಗಿದ್ದಾರೆ. ಎಷ್ಟು ರೀ? ಎಷ್ಟು? A1ಲಿಂದ ಹಿಡಿದು A2ವರೆಗೆ ಹಿಡಿದು 48 ಜನ ಅದಕ್ಕೆ ಕೇಸ್ ಆಗಿತ್ತು. 44 ಜನ ಮರ್ಡರ್ ಆಗಿದ್ದಾರೆ ರೀ. 44 ಪೀಪಲ್ ಮರ್ಡರ್ ಆಗಿ. ಪ್ರಪಂಚದಲ್ಲಿ ಇಂಥ ಒಂದು ದೊಡ್ಡ ಮರ್ಡರ್ ಎಲ್ಲೇ ಆಗಿಲ್ಲ. ಯಾರ್ಯಾರು ವಿಟ್ನೆಸ್ಗಳಿದ್ದಾರೆ? 44 ಜನ ಮರ್ಡರ್ ಆಗಿದ್ದಾರೆ ದೇಶದಲ್ಲಿ. ಇದ್ರ ಬಗ್ಗೆ ಚರ್ಚೆ ಎಲ್ಲ ಐತಾ? ಯಾರನ್ನ ಒಳ್ಳೆ ಹಾಲಿವುಡ್ ಮೂವಿ ಮಾಡ್ಬೋದು ಇದು. 44 ಜನ ಯಾರು ವ್ಯಾಪಂ ಕೇಸ್ನಲ್ಲಿ ಯಾರು ಅಪ್ರೂವರ್ ಆಗಿದ್ರು, ಯಾರು ಅದ್ರ ಬಗ್ಗೆ ಮಾಹಿತಿ ಇರೋರಿಗೆ 44 ಜನ ಮರ್ಡರ್ ಆಗಿದ್ದಾರೆ ದೇಶದಲ್ಲಿ. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರ? ಇಂಥವೆಲ್ಲ ಬರೋದೇ ಅಲ್ಲ. ನಮ್ಮೆಲ್ಲ ಬರೋದು, ಅವ್ರು ಬರೋದು ಹಗರಣಗಳು ಮಾಡ್ಯಾರೆ. ಇವ್ರು ಹಗರಣಗಳು ಹೇಳ್ತಾರೆ. ಕ್ಯಾಗ್ ರಿಪೋರ್ಟ್ಗಳು ಓದ್ತಾರ, CAG ರಿಪೋರ್ಟ್ಗಳು ಓದ್ತಾರಂತ. ಇವತ್ತು BSNL ಕಳೆದ 11 ವರ್ಷದಿಂದ 1700 ಕೋಟಿ ಯಾರಿಗೆ ಜಿಯೋಗೆ ಬಿಲ್ ರೇಸ್ ಮಾಡಬೇಕು. ಬಿಲ್ಲು ರೇಸ್ ಮಾಡಿಲ್ಲ ಇವರು. ಬಿಲ್ ರೇಸ್ ಮಾಡಿಲ್ಲ BSNL ಅವರು. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಜೋಶಿ ಸಾಹೇಬರು. ಇವತ್ತು ಕೋಲ್ ಬ್ಲಾಕ್ಗಳು, ಈ ದೇಶದಲ್ಲಿ ಕೋಲ್ ಬ್ಲಾಕ್ಗಳು ಯಾರಿಗೆ ಸಿಕ್ಕಿದೆ? ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಇವತ್ತು ಈ ದೇಶದ PSU ಕಂಪ್ನಿಗಳು, ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ ಕಂಪ್ನಿಗಳು, ಮೋದಿ ಸಾಹೇಬ್ರು ಬಂದಮೇಲೆ 23 ಕಂಪ್ನಿಗಳು ಮಾರಾಟಕ್ಕೆ ಹೋಗಿದ್ದಾವೆ. ಇವ್ರು ಒಂದೇ ಯಾವ್ದನ್ನ PSU ಹೊಸ ಕಂಪ್ನಿ ಮಾಡಿದಾರಾ? ಇದು ಪ್ರಶ್ನೆಗಳು ಕೇಳೋದು ಸರಿ ಇದೆಯೋ ತಪ್ಪಿದೆಯೋ? ಇದ್ರ ಬಗ್ಗೆ ಚರ್ಚೆ ಮಾಡಿರಿ. ಅವ್ನು ಹುಚ್ಚಾಗೇನೆ. ಅವ್ರು ಮೋದಿ ಸಾಹೇಬ್ರಿಗೆ, ನಾವು ಮೋದಿ ಸಾಹೇಬ್ರಿಗೆಲ್ಲ ಬೈದೀವಿ. ಮೋದಿ ಸಾಹೇಬ್ರಿಗೆಲ್ಲ ಬೈದಿರ್ತಕ್ಕಂಥ ಎಲ್ಲ ಉದಾಹರಣೆ ಒಂದ್ಸರಿ ತೋರಿಸ್ರಿ. ಅವ್ರಿಗೇನಂದ್ರೆ ಪ್ರಶ್ನೆ ಕೇಳಬಾರ್ದು. ಯಾಕ್ರಿ ಜೋಶಿ ಸಾಹೇಬ್ರೆ 29,000 ಇರ್ತಕ್ಕಂಥ ಬಂಗಾರ 90,000 ಆಗಿದೆ? ಉತ್ತರ ಇಲ್ಲ ಅದಕ್ಕೆ. ಏನು ಕೇಳಬಾರ್ದು? ಆಯಿತು, ನಿಮ್ಮ ಬಂದಾಗ್ಲಿಂದ IIT ಎಷ್ಟಾಗಿದ್ದಾವೆ, IIMಗಳು ಎಷ್ಟಾಗಿದ್ದಾವೆ, ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿರಿ? ಇಂಥ ವಿಚಾರಗಳು ಏನು ಮಾತಾಡಬಾರ್ದು. ಅವರಿಗೆ ಏನೇ ಒಂದು ವಿಚಾರ ಮಾತಾಡಿದ್ರೆ ಅವರಿಗೆ ನಮ್ಮ ಮೇಲೆ ಪರ್ಸನಲ್ ಆಗಿ ಮಾತನಾಡೋದು ಬಿಟ್ಟರೆ ಬೇರೆ ಏನು ಉಳಿದಿಲ್ಲ. ಈ ದೇಶ ಧೂಳಿಪಟ ಎದ್ದೋಗಿ, ಧೂಳಿಪಟ. ಈ ದೇಶದಾಗ ಏನು ಉಳಿದಿಲ್ಲ. ಇವತ್ತೇ $4 ಟ್ರಿಲಿಯನ್ ಮುಟ್ಟಿದೆ ಅಂತ ಹೇಳ್ತಾರಲ್ಲ. ಇವತ್ತು ಪರ್ ಕ್ಯಾಪಿಟಲ್ ಇನ್ಕಮ್ ಈ ದೇಶದಲ್ಲಿ ಇರ್ತಕ್ಕಂಥದ್ದು 146 ಸ್ಥಾನದಲ್ಲಿದ್ದೀವಿ. ಇವತ್ತು $4 ಟ್ರಿಲಿಯನ್ ಇದ್ದು ನಾವು 4ನೇ ಸ್ಥಾನದಲ್ಲಿದ್ದರೂ ಕೂಡ GDPನಲ್ಲಿ, ವರ್ಲ್ಡ್ GDPನಲ್ಲಿ ಮೊದಲನೇ ಇರತಕ್ಕಂಥದ್ದು ಅಮೇರಿಕ ಇದೆ. ಇಟ್ಸ್ ರೌಂಡ್ ಅಬೌಟ್ $30 ಟ್ರಿಲಿಯನ್ ಇದೆ. ಚೈನಾ ರೌಂಡ್ ಅಬೌಟ್ $20 ಟ್ರಿಲಿಯನ್ ಇದೆ. ಚೈನಾಗೆ ನಮಗೆ ಕಂಪೇರ್ ಮಾಡ್ಕೊಂಡು ನೋಡ್ರಿ, ನಾವು $4 ಟ್ರಿಲಿಯನ್ ಇದ್ದೀವಿ. ಇವರು ಭಾಳ ಹೆಗ್ಗಳಿಕೆಯಿಂದ $4 ಟ್ರಿಲಿಯನ್ ಅಂತೆಲ್ಲ ಟ್ವೀಟ್ ಮಾಡ್ಕೊಳ್ತಿದಾರಲ್ಲ. ಇಫ್ ಯು ಆರ್ $4 ಟ್ರಿಲಿಯನ್, ವೈ ಚೈನಾ ಇಸ್ $20 ಟ್ರಿಲಿಯನ್?
ಇದ್ರ ಬಗ್ಗೆ ಚರ್ಚೆ ಬೇಡ ಮಾತಾಡೋದು. ಚರ್ಚೆ ನಾವು ಜಪಾನ್ ಚೈನಾ ನಾವು ಸೇಮ್ ಅಲ್ವಾ ಇರೋದು ಪಾಪ್ಯುಲೇಷನು? ಚೈನಾ ನಾವು ಸೇಮ್ ಪಾಪ್ಯುಲೇಷನ್ ಇದ್ದೀವಿ. ಅವ್ರು ಯಾಕೆ $20 ಟ್ರಿಲಿಯನ್ ಇದ್ದಾರೆ? ಇವತ್ತು 90% ಈಗ ಮಳೆ ಬರ್ತದಲ್ಲ, ಛತ್ರಿಗಳು ತರ್ತಿರಲ್ಲ ನೀವು, ಛತ್ರಿಗಳು 95% ಇಂಪೋರ್ಟ್ ಆಗಿದೆ ಚೈನಾನಿಂದ. $50 ಬಿಲಿಯನ್ ಇರ್ತಕ್ಕಂಥದ್ದು ಏನು ಇಂಪೋರ್ಟ್ ಇತ್ತು, ಡೆಫಿಸಿಟ್ $120 ಬಿಲಿಯನ್ ಡೆಫಿಸಿಟ್ ಇದೆ. ಮೇಕ್ ಇನ್ ಇಂಡಿಯಾ ಭಾರಿ ಮಾತಾಡ್ಬಿಟ್ರು. ಒಂದು ಏರ್ ಪಿನ್ ಕೂಡ ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಏರ್ ಪಿನ್ನು, ಬಾಚಣಿಕೆ, ಲೈಟು, ಈ ಸಣ್ಣ ಎಲೆಕ್ಟ್ರಿಕಲ್ ಐಟಮು, ಈ ದೀಪಿಕ ಪಡ್ಕೊನೆ ಬಾಂಬು, ಯಾವು ಪಟಾಕಿ ಬಾಂಬ್ಗಳು, ಮತ್ತು ಬೇರೆ ಅನ್ಕೋಬೇಡ್ರಿ. ಆ ಬಾಂಬ್ಗಳು ಅಲ್ಲಿಂದ ಬರ್ತವೆ. ಎಲ್ಲಿಂದ ಬರೋದು? ಹಾಂ, ಹಬ್ಬ ನಮ್ಮದು, ಪಟಾಕಿ ಅವ್ರದ್ದು, ಒಡೆಯೋದು ಇವ್ರದ್ದು, ಮತ್ತು ಹೇಳೋದು ಇವರೇ ಆಗಲ್ಲ. ಮೇಕ್ ಇನ್ ಇಂಡಿಯಾ ಅಂತ ಇಂಥ ಚರ್ಚೆಗಳಿದಾವೆ. ಇದು ದೇಶದ ಸಮಸ್ಯೆ. ಇದು ಯಾವುದು ನಾವೇನು ವೈಯಕ್ತಿಕವಾಗಿ ಮಾತನಾಡ್ತಕ್ಕಂಥದ್ದಲ್ಲ. ಇದು ಸಮಸ್ಯೆ ಇರ್ತಕ್ಕಂಥ ದೇಶದ ಸಮಸ್ಯೆ ಇದೆ. ಪ್ರತಿಯೊಬ್ಬರಿಗೆ ಹಕ್ಕಿದೆ. ಅವ್ರು ಪ್ರಶ್ನೆ ಕೇಳಬಾರ್ದು, ಪ್ರಶ್ನೆ ಕೇಳಿದ್ರೆ ಮುಗಿಯ ಬೀಳೋದು, ಈ ಥರ ಮಾತಾಡಿದ್ರೆ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೇನೆ. ನಮಸ್ಕಾರ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.